எப்படி இருக்கு கன்னியாகுமரி? அடிபொலி. அடிபொலியா? ಗೈಸ್, ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ. ಕನ್ಯಾಕುಮಾರಿ ಹೋಗುವಂತ ಪ್ಲಾನ್ ಮಾಡಿದ್ದೀನಿ. ತಿರುವನಂತಪುರಂಗೆ ಹೋಗಿ ಅಲ್ಲಿಂದ ಒಂದು 95 ಕಿಲೋಮೀಟರ್ಸ್ ಇದೆ. ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅವನ 2 ವೀಲಲ್ಲಿ ಹೋಗ್ಬೇಕು. ಈಗ ತಿರುವನಂತಪುರಂ ವರೆಗೆ ಟ್ರೈನ್ ಅಲ್ಲಿ ಹೋಗ್ಬೇಕು. ಒಂದು 600 ಕಿಲೋಮೀಟರ್ ಇದೆ. ಹೌದು ಗೈಸ್, 15 ಗಂಟೆಗಳ ಜರ್ನಿ ಮಾಡ್ಕೊಂಡು ನಿನ್ನೆ ರಾತ್ರಿನೇ ನಾನು ತಲುಪಿದ್ದೆ. ಟಯರ್ಡ್ ಆಗಿದ್ದ ಕಾರಣ ವಿಡಿಯೋ ಮಾಡ್ಲಿಲ್ಲ, ಸೀದಾ ಬಂದು ಮಲ್ಕೊಂಡಿದ್ದೆ. ಎಲ್ರು ಮಲಗಿದ್ದಾರೆ, ನಾನು ಬೆಳಿಗ್ಗೆ ಎದ್ದಿದ್ದೇನೆ. ಟೈಮ್ ಇವಾಗ 5 ಗಂಟೆ ಆಗಿದೆ. ಹೋಗುವ. ಸೊ ಫ್ರೆಂಡ್ ಇದ್ದು ವೆಹಿಕಲ್ ತಗೊಂಡು ಬೆಳಿಗ್ಗೆನೆ ಹೊರಟೆ. ಚಾಯ್ ಕುಡ್ದಾದ್ಮೇಲೆ ರಸ್ತೆ ಮಧ್ಯದಲ್ಲೇ ನನಗೆ ಸೂರ್ಯೋದಯದ ಅನುಭವ ಸಿಕ್ಕಿತು. ಸ್ನೇಹಿತರೆ, ಮುಂಜಾನೆಯ ಸೂರ್ಯನ ಬೆಳಕು ಮೈಗೆ ತಗುಲಿ ಹಚ್ಚ ಹಸಿರಿನಿಂದ ಕೂಡಿದ ವಾತಾವರಣಗಳ ಸುಂದರವಾದ ನೋಡಿಕೆಗಳು ಸೇರಿ ಮೈಮರೆಯುವಂತೆ ಮಾಡುವ ಅನುಭವಗಳನ್ನು ನಾವೆಲ್ಲ ಅನುಭವಿಸಲೇಬೇಕು. ಕನ್ಯಾಕುಮಾರಿ ನಮ್ಮನ್ನು ಸ್ವಾಗತಿಸ್ತಾ ಇದೆ. ಫೈನಲಿ ನಾನು ಕನ್ಯಾಕುಮಾರಿ ರೀಚ್ ಆಗಿದ್ದೇನೆ. எப்படி இருக்கு கன்னியாகுமரி? அடிபொலி. அடிபொலியா? எல்லாரும் இங்க வரணும், சுத்தி பார்க்கணும். கரங்கல். ಕರಂಗೋಣಲ್ಲ. ಅಣ್ಣ ನಮಸ್ಕಾರ. ನಮಸ್ಕಾರ. ಎവിടെ ನಾಡ? ಇದೇ ನಾಡ? ನನ್ಗಂತೂ ತುಂಬಾ ಹಸಿವಾಗ್ತಾ ಇತ್ತು. ಸೊ 2 ಇಡ್ಲಿ, 1 ವಡೆ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡೆ. ಸ್ನೇಹಿತರೆ, ಒಳಗೆ ಪ್ರವೇಶಿಸುವ ದ್ವಾರ ಇಷ್ಟು ಚಿಕ್ಕದಾಗಿದ್ರು ಅದಕ್ಕಾಗಿಯೇ ನಿಂತಿದ್ದ ಜನಸಾಗರ ತುಂಬಾ ದೊಡ್ಡದಾಗಿತ್ತು. ಹೌದು ಫ್ರೆಂಡ್ಸ್, ನನಗೆ ಇವತ್ತು ಸಮಯದ ಅಭಾವ ಇರುವುದರಿಂದ ಕನ್ಯಾಕುಮಾರಿಯ 3 ಪ್ರೇಕ್ಷಣೀಯ ಸ್ಥಳಗಳು ಒಂದೇ ಸ್ಥಳದಲ್ಲಿ ನಿರ್ಮಿತಗೊಂಡಿದೆ. ಸೊ ಆ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ. ಕ್ಯೂ ಎಷ್ಟು ದೊಡ್ಡದಿದೆ ಅಂದ್ರೆ ಸೂರ್ಯನ ಶಾಖ ಜಾಸ್ತಿ ಆಗ್ತಾ ಇದೆ, ಅಲ್ಲದೆ ಜನ ಕಮ್ಮಿ ಆಗ್ತಾನೆ ಇರಲಿಲ್ಲ. ದಾವಣಗೆರೆ ಸಾಹೇಬ್ರೊಬ್ರು ಸಿಕ್ಕಿದ್ರು. ಸೊ ಅವ್ರ ಹತ್ರ ಮಾತಾಡ್ಕೊಂಡು ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. 2 ತರಹದ ಟಿಕೆಟ್ ಇದೆ, ಸ್ಪೆಷಲ್ 300, ನಾರ್ಮಲ್ 75. ಇಲ್ಲೇ ನೀವು ನೋಡ್ಬೋದು ದುಡ್ಡಿನ ಪವರ್ ಏನಂತ. ಹಣ ಇರೋರು 300 ರೂಪಾಯಿ ಕೊಟ್ಟು ಬೇಗ ಹೋಗಿ ಬರ್ಬೋದು. ಇಲ್ಲ ಅಂದ್ರೆ ನಮ್ಮಂತ ಸಾಮಾನ್ಯರು 75 ರೂಪಾಯಿ ಕೊಟ್ಟು ಕಾದು ಹೋಗ್ಬೇಕು. ಸ್ನೇಹಿತರೆ, ನನಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿನ ಜನಸಾಗರ ನೋಡಿ ವೀಕೆಂಡ್ ಅಲ್ಲಿ ಇಲ್ಲಿಗೆ ಬರಬಾರ್ದಂತ. ಶನಿವಾರ ಭಾನುವಾರ ಬಿಟ್ಟು ಬೇರೆ ಯಾವ ದಿವಸ ಬೇಕಾದ್ರೂ ಇವನೊಬ್ಬ ಸ್ಟಾರ್ಟಿಂಗ್ ಇಂದ ನನ್ನನ್ನೇ ಗುರಾಯಿಸ್ತಾ ಇದ್ದಾನೆ. ಫೈನಲಿ ಫೆರ್ರಿ ಇರೋ ಜಾಗಕ್ಕೆ ತಲುಪಿದ್ವಿ. ಸೊ ಫೆರ್ರಿ ಅಂದ್ರೆ ಈ ದಡದಿಂದ ಆ ದಡಕ್ಕೆ ನಮ್ಮನ್ನು ಸಾಗಿಸುವಂತಹ ದೋಣಿ ಅಂತಾನೆ ಹೇಳ್ಬಹುದು. ಗೈಸ್, ವೀಕೆಂಡ್ ಅಲ್ಲಂತೂ ಇಲ್ಲಿಗೆ ಬಂದ್ರೆ ಜನಸಾಗರ ತುಂಬಿ ನೂಕುನುಗ್ಗಲುಗಳು ಖಂಡಿತವಾಗಿ ಇರುವ ಸಾಧ್ಯತೆ ಇದೆ. ಸೊ ನಮ್ ಸೇಫ್ಟಿಗೋಸ್ಕರ ಲೈಫ್ ಜಾಕೆಟ್ ಕೊಡ್ತಾರೆ. ಎಲ್ರು ಇದನ್ನು ಖಂಡಿತವಾಗಿಯೂ ಧರಿಸಿಯೇ ಫೆರ್ರಿ ಒಳಗಡೆ ಹೋಗ್ಬೇಕು. ಒಳಗಡೆ ಬಂದು ನೋಡಿದ್ರೆ ನಾ ಮುಂದು ತಾ ಮುಂದು ಅಂತ ಗಲಾಟೆ ಮಾಡ್ತಿದ್ರು. ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದಲ್ಲ, ಇದೇ ನಾನಿವತ್ತು ಭೇಟಿ ನೀಡ್ತಾ ಇರೋ ಸ್ಥಳ. ಸಮುದ್ರಗಳ ವ್ಯೂಸ್ ನೋಡಿ ಕಣ್ಮಿಟಿಸುವಷ್ಟರಲ್ಲಿ ತಲುಪಿಯಾಗಿತ್ತು ನಾನು ತಲುಪಬೇಕಾದ ಸ್ಥಳ. ಆಲ್ರೆಡಿ ಬೆಳಿಗ್ಗೆನೆ ವಿಸಿಟ್ ಮಾಡಿರೋ ಜನ ಹೋಗ್ತಾ ಇದ್ದಾರೆ ನೋಡಿ. ಜನಸಾಗರ ಅಂತೂ ತುಂಬಿ ತುಳುಕ್ತಾ ಇದೆ. ಇಲ್ಲಿಂದ ಹೋಗ್ತಾ ಇರೋದು ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ. ಅಲ್ಲಿಗೆ 30 ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ ತೆಗಿಬೇಕು. ಸೊ ಚಪ್ಪಲೆಲ್ಲ ಇಲ್ಲಿ ಕಲಿಸಿ ಹೋಗ್ಬೇಕು. ಇದನ್ನ ನೋಡ್ತಾ ಇದ್ರೆ ನನಗೆ ಧಕ್ಕೆ ಮೀನ್ ಮಾರ್ಕೆಟ್ ನೆನಪಾಗ್ತಾ ಇದೆ. ಇನ್ನು ಹೋಗುವ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ. ಇದು ಅವನೇ. ಸೊ ಫ್ರೆಂಡ್ಸ್, ಕನ್ಯಾಕುಮಾರಿ ಬಳಿ ಇರುವ ಈ ಬಂಡೆ ದ್ವೀಪದ ಮೇಲೆ ನಿರ್ಮಿಸಲಾದ ವಿವೇಕಾನಂದ ರಾಕ್ ಸ್ಮಾರಕವು ಸ್ವಾಮಿ ವಿವೇಕಾನಂದರ ಭೇಟಿಯನ್ನು ಸ್ಮರಿಸುತ್ತದೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಇಲ್ಲಿಂದ ಸಮುದ್ರದ ಅದ್ಭುತ ನೋಟಗಳನ್ನು ವೀಕ್ಷಿಸಬಹುದಾಗಿದೆ. ಸೊ ಸ್ನೇಹಿತರೆ, ಅಲ್ಲಿ ಕಾಣ್ತಾ ಇರುವುದೇ ಭಾರತದ ಮೊಟ್ಟ ಮೊದಲ ಗ್ಲಾಸ್ ಬ್ರಿಡ್ಜ್. ಹೌದು ಗೈಸ್, ಇದು ಕನ್ಯಾಕುಮಾರಿಯಲ್ಲಿರುವ ಭಾರತದ ಮೊದಲ ಗ್ಲಾಸ್ ಬ್ರಿಡ್ಜ್. ನನ್ಗಂತೂ ಮೊದಲು ಕಾಲಿಡುವಾಗ ಭಯ ಆಯ್ತು. ಇದರ ಮೇಲೆ ನಡೆಯುವಾಗ ನೀರಿನ ಮೇಲೆ ನಡೆದಾಗೆ ಫೀಲ್ ಆಗ್ತಾ ಇದೆ. ಬಹಳ ಅದ್ಭುತಕರ ಅನುಭವ ಮಾತ್ರ. ಇದನ್ನು 37 ಕೋಟಿ ರೂಪಾಯಿ ವೆಚ್ಚಗಳೊಂದಿಗೆ ನಿರ್ಮಿಸಲಾಗಿದ್ದು ಈ ಗ್ಲಾಸ್ ಬ್ರಿಡ್ಜ್ ಡಿಸೆಂಬರ್ 30, 2024 ತೆರೆಯಲ್ಪಟ್ಟಿದೆ. ಇದು 77 ಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲವಿದೆ ಮತ್ತು ಇದು ವಿವೇಕಾನಂದರ ಬಂಡೆಯಿಂದ ತಿರುವಲ್ಲುವರ್ ಪ್ರತಿಮೆಯನ್ನು ಸಂಪರ್ಕಿಸುತ್ತದೆ. ಸೊ ಫ್ರೆಂಡ್ಸ್, ಈಗ ಹೋಗ್ತಾ ಇರುವುದು ತಿರುವಲ್ಲುವರ್ ಅವರ ಪ್ರತಿಮೆ. ಇದು ಮಾತ್ರ 133 ಅಡಿ ಎತ್ತರವಿದ್ದು ಬಲಪಡಿಸಿದ ಕಾಂಕ್ರೀಟ್ ನಿಂದ ನಿರ್ಮಿಸಲಾಗಿದೆ. ನನಗೆ ಆಶ್ಚರ್ಯಕರವಾಗಿದ್ದೇನೆಂದರೆ ಅದನ್ನು ನಿರ್ಮಿಸಿದ ಸುಂದರವಾದ ಶೈಲಿಗಳು ಮತ್ತು ಅಲ್ಲಲ್ಲಿ ದಾರಿ ಹೇಳಿಕೊಡಲು ಇದ್ದಂತಹ ಜನರು ನೋಡಿ. ನಾನಂತೂ ಮೊದಲಿಗೆ ಹೇಳಿದ್ದೆ 133 ಅಡಿ ಎತ್ತರವಿದೆ ಅಂತ. ಹಾಗಾದ್ರೆ ವಿದೇಶಿಯರ ಹತ್ರ ಕೇಳಿ ನೋಡೋಣ ಈ ಸ್ಥಳವನ್ನು ಎಂಜಾಯ್ ಮಾಡಿದ್ರ ಅಂತ. ಬನ್ನಿ. ಡಿಡ್ ಯು ಎಂಜಾಯ್ ದ ಪ್ಲೇಸ್? The place. Really good. We really enjoyed it. Actually, I'm a small content creator. Hi. Your name? Nikki. Nice name. Thank you. Anyway, bye. ಅದು ಕೂಡ ಅವನೇ ಅಲ್ವಾ? ಸೊ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಡೈರೆಕ್ಷನ್ ಇರುತ್ತೆ, ಅದನ್ನು ಫಾಲೋ ಮಾಡಿ ಹೋದ್ರೆ ಆಯ್ತು. ತಿರುವಲ್ಲುವರ್ ಅವರು ತಮಿಳು ಕವಿ ಮತ್ತು ತತ್ವಜ್ಞಾನಿಯಾಗಿದ್ದು ನೀತಿ, ರಾಜಕೀಯ ಮತ್ತು ಆರ್ಥಿಕತೆಯ ಕುರಿತಾದ ದ್ವಿಪದಿಗಳ ಸಂಗ್ರಹವಾದ ತಿರುಕ್ಕುರಲ್ ಕೃತಿಗೆ ಹೆಸರುವಾಸಿಯಾಗಿದ್ದಾರೆ. ಇಲ್ಲಿ ನೋಡಿ ಗೈಸ್, ಇದು 3 ಸಮುದ್ರಗಳು ಸಂಗಮವಾಗುವ ಸ್ಥಳ. ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, 3 ಸಮುದ್ರಗಳು ಭೇಟಿಯಾಗುವ ಏಕೈಕ ಸ್ಥಳ ಇದು. ಇದನ್ನು ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಇಲ್ಲಿನ ಈ ಬಿಸಿಲಿನ ಶಾಖಕ್ಕೆ ಪಾದರಕ್ಷೆ ಇಲ್ಲದೆ ನಡೀಲಿಕ್ಕೆ ಆಗಲ್ಲ. ಸೊ ಕೆಳಗಡೆ ವೈಟ್ ಪೈಂಟ್ ಕೊಟ್ಟಿದ್ರು. ಬಿಳಿಯ ಬಣ್ಣದಲ್ಲಿ
ಸೂರ್ಯನ ಬಿಸಿಲು ರಿಫ್ಲೆಕ್ಷನ್ ಆಗಿ ಶಾಖವನ್ನು ಕಮ್ಮಿ ಮಾಡುತ್ತೆ. ಹಬ್ಬ, ಫೈನಲಿ ಹಾಯ್ ಮಾಡಿದ್ರು ನನಗೆ. ಇನ್ನು ಬರುವಾಗ ಹೇಗೆ ಕ್ಯೂ ನಿಂತಿದ್ನೋ ಹೋಗುವಾಗ ಕೂಡ ಹಾಗೆ ಕ್ಯೂ ನಿಲ್ಬೇಕು. ಸ್ವಲ್ಪ ಬೇಗನೆ ಕ್ಯೂ ಮುಗೀತು. ನಮ್ ಫೇರಿ ಫೈನಲಿ ಬಂದ್ಬಿಡ್ತು. ಬೆಳಿಗ್ಗೆ 9 ಗಂಟೆಗಳಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೇವೆ. ಈಗ 1 ಆಯ್ತು ಮಧ್ಯಾಹ್ನ. 4 ಗಂಟೆ ಇಲ್ಲಿಗೆ ಬೇಕು. ನಾರ್ಮಲ್ ಅಲ್ಲಿ ತೆಗಿಯೋದಾದ್ರೆ, ಸ್ಪೆಷಲ್ ಟಿಕೆಟ್ ತೆಗೆದ್ರೆ ಬೇಗ ಆಗುತ್ತೆ. ಮಗು ನನ್ನೇ ನೋಡ್ತಾ ಇತ್ತು, ಕ್ಯಾಮರಾ ಹಿಡ್ಕೊಂಡು ಏನ್ ಬೊಗಳ್ತಾ ಇದ್ದಾನೆ ಅಂತ. ಸೊ ದಡ ತಲುಪಿ ಆಯ್ತು. ನನಗೆ ಸಮಯದ ಅಭಾವ ಇರುವುದರಿಂದ ನಾನು ಹೊರಡ್ತಾ ಇದ್ದೇನೆ ಕನ್ಯಾಕುಮಾರಿಯಿಂದ. ಸೊ ಗೈಸ್, ಕನ್ಯಾಕುಮಾರಿಯಲ್ಲಿ ಒಂದೇ ಪ್ಲೇಸ್ಗೆ ಹೋಗ್ಲಿಕ್ಕಾಗಿದ್ದು, ಸೀದಾ ಅಲ್ಲಿಂದ ಬಂದೆ. ಅಂದ್ರೆ ನನಗೀಗ ತಿರುವನಂತಪುರಂಗೆ ಹೋಗಿ ಫ್ರೆಂಡ್ ಇದ್ದು ಗಾಡಿ ಕೊಟ್ಟು 7 ಟ್ರೈನ್ ಇದೆ. ನಾಳೆ ನಮ್ಮ ಊರಿಗೆ ಮುಟ್ಬೇಕು. ಸೊ ನಾ ಅಲ್ಲಿಂದ ಸೀದಾ ಒಂದೇ ಪ್ಲೇಸಿಗೆ ಹೋಗಿ ಬಂದೆ. ಬರುವ ರೂಟಲ್ಲಿ ತಿರ್ಪರಪ್ಪು ಅಂತ ಒಂದು ಫಾಲ್ಸ್ ಇತ್ತು. ಅಲ್ಲಿಂದ ಒಂದು 55 ಕಿಲೋಮೀಟರ್ ಇತ್ತು. ಸೊ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಕೊಡ್ಬೇಕು. ಸೊ ವೆಹಿಕಲ್ ಪಾರ್ಕ್ ಮಾಡಿ ನಾನು ಫಾಲ್ಸ್ ನೋಡ್ಲಿಕ್ಕೆ ಹೊರಟೆ. ಸೊ ಇಲ್ಲಿ 10 ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ಗೈಸ್, ಬಂದದಕ್ಕೆ ವರ್ತ್ ಆಯ್ತು. ಒಳ್ಳೆ ವ್ಯೂ ಇದೆ. ತುಂಬಾ ಸೆಕೆ ಇತ್ತು ಗಾಡಿಯಲ್ಲಿ ಬರುವಾಗ. ಸ್ನಾನ ಮಾಡಿಯೇ ಹೋಗುವ ಅಂತ ಕಾಣಿಸ್ತದೆ. ನಾನಂತೂ ಈ ತರ ಮೊದಲು ನೋಡ್ತಾ ಇದ್ದೇನೆ, ಫಾಲ್ಸ್ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇರುವುದು. ಗೈಸ್, ನಾನಂತೂ ಬೇಗ ಮಾಡಿ ಆಯ್ತು. ಯಾಕಂದ್ರೆ ಈಗ ನನಗೆ 7 ಟ್ರೈನ್ ಇದೆ. ತಿರುವನಂತಪುರಂ ಮುಟ್ಬೇಕು. ಇಲ್ಲಿಂದ ಮೇ ಬಿ 50 or 45 ಕಿಲೋಮೀಟರ್ಸ್ ಇದೆ. ಗೈಸ್, ಮಳೆ ಬಂದು ಸ್ಟೆಕ್ ಆಗಿದ್ದೆ. ಒಂದು ಹಳ್ಳಿಯಲ್ಲಿ ನಿಲ್ಸಿದ್ದೆ ಮಳೆ ಬಂತು ಅಂತ. ಚಿಕ್ಕ ವಯಸ್ಸಲ್ಲಿ ತಾಯಿಯೊಂದಿಗೆ ನೆಂಟರ ಮನೆಗೆ ಹೋಗ್ತಾ ಇದ್ದೆ ಅಲ್ಲ, ಶಾಲಾ ರಜೆಯಲ್ಲಿ. ಆ ದಿನಗಳೆಲ್ಲ ನೆನಪು ಬರ್ತಾ ಇತ್ತು. ಗೈಸ್, ನಾನು ತಿರುವನಂತಪುರ ತಲುಪಿದೆ. ಫ್ರೆಂಡಿಗೆ ಕೀ ಕೊಟ್ಟು ಈಗ 7:20ಕ್ಕೆ ಟ್ರೈನ್ ಇದೆ. ಇಲ್ಲಿಂದ 20 ನಿಮಿಷ ಉಂಟು ರೈಲ್ವೆ ಸ್ಟೇಷನ್. ಈಗ ಅವರಿಗೆ ಬಾಯ್ ಹೇಳ್ಬಿಟ್ಟು ಬೇಗ ಹೋಗ್ಬೇಕು. ಸೊ ಆಟೋ ಮಾಡ್ಕೊಂಡು ಬಂದು ರೈಲ್ವೆ ಸ್ಟೇಷನ್ ಏನೋ ತಲುಪಿದೆ. ಟ್ರೈನ್ ಕೂಡ ಸಿಕ್ಕಿತು, ಸೀಟ್ ಕೂಡ ಸಿಕ್ಕಿತು, ಟಯರ್ಡ್ ಕೂಡ ಆಗಿದ್ದೆ, ನಿದ್ದೆ ಕೂಡ ಬರ್ತಾ ಇತ್ತು. ಫೈನಲಿ ಒಳ್ಳೆ ನಿದ್ರೆ ಕೂಡ ಆಯ್ತು. ಬೆಳಿಗ್ಗೆ ಎದ್ದಾಗ್ಲೇ ಒಂದು ತಾಯಿಯ ಮುಖ ಕಣ್ಣಿಗೆ ಬಿತ್ತು. ಸೊ ಗೈಸ್, ಗಂಟೆ ಈಗ 11 ಆಗಿದೆ. ಮಂಗಳೂರು ರೀಚ್ ಆಯ್ತು. ನಾನಂತೂ ಟ್ರಿಪ್ ತುಂಬಾ ಎಂಜಾಯ್ ಮಾಡ್ಕೊಂಡೆ. ಬ್ಯಾಂಗ್ಳೂರ್ ರೀಚ್ ಆಗಿದ್ದೀನಿ. ವೆಹಿಕಲ್ ತರ್ಲಿಲ್ಲ, ಬಸ್ಸಲ್ಲಿ ಹೋಗ್ಬೇಕಷ್ಟೇ. ಸೊ ಬಸ್ ಸಿಕ್ಕಿತು, ಮನೆಗೆ ಹೋಗ್ತಾ ಇದ್ದೇನೆ. ಇನ್ನು ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.